ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು. 2026ನೇ ಸಾಲಿನ ಆಪ್ಷನ್ ಎಂಟ್ರಿ ಬಹು ನಿರೀಕ್ಷಿತ ನಾವು ಶುರು ಮಾಡಿದ್ದೀವಿ. ನೀಟ್ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಪೋಷಕರು ದಯಮಾಡಿ ತಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ನಾಳೆ ಪರೀಕ್ಷೆಯನ್ನು ಬರೀರಿ. ಸೋಮವಾರದಿಂದ ಅಂದರೆ 22ನೇ ತಾರೀಕಿಂದ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ವಿನಂತಿ ಮಾಡ್ತೀನಿ. ಉಳಿದಂಥವರು ನೀಟ್ ಪರೀಕ್ಷೆ ಬರಿತಿಲ್ದಿರುವಂತಹ ವಿದ್ಯಾರ್ಥಿಗಳು ತಾವು ಈಗಾಗಲೇ ನಾನು ಸಾಕಷ್ಟು ಬಾರಿ ತಮಗೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಹೇಳಿದ್ದೀನಿ, ನೇರ ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ದಯಮಾಡಿ ತಮ್ಮ ಇಚ್ಛೆಯ ಕೋರ್ಸ್ಗಳು ಯಾವುದಿದೆ, ತಮ್ಮ ಇಚ್ಛೆಯ ಕಾಲೇಜುಗಳು ಯಾವುದಿದೆ, ಒಂದು ಬಿಳಿ ಹಾಳೆ ಮೇಲೆ ಪ್ರಿಯಾರಿಟಿಯನ್ನು ಬರೆದುಕೊಂಡು ಈ ಕಾಲೇಜಲ್ಲಿ ಈ ಕೋರ್ಸು ನನಗೆ ಸಿಕ್ಕಿದರೆ ಸೂಕ್ತ, ಈ ಕಾಲೇಜಲ್ಲಿ ಈ ಕೋರ್ಸು ಸಿಕ್ಕಿದರೆ ಸೂಕ್ತ, ಅದು ಸಿಕ್ಕಿಲ್ಲ ಅಂದರೆ ಇಂಥ ಅಂದರೆ ಒಂದು ಬಿಳಿ ಹಾಳೆನಲ್ಲಿ ಕಾಲೇಜು ಮತ್ತು ಕೋರ್ಸ್ ಕೋಡೆಲ್ಲ ಬರೆದುಕೊಂಡು ನಂತರ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಲಾಗಿನ್ ಆಗಿ. ತುಂಬ ವಿದ್ಯಾರ್ಥಿಗಳು ಲಾಗಿನ್ ಆಗಿಬಿಟ್ಟು ಅಲ್ಲಿ ನೀವು ಇದು ಆಗ್ಬೋದಾ ಹುಡುಕ್ಲಿಕ್ಕೆ ಹೋಗ್ತೀರಾ. ಅದರಿಂದ ಒಂದು ನೀವು ಮನೇಲೇ ಕಂಪ್ಯೂಟರ್ ಇದ್ದರೆ ತೊಂದರೆ ಇಲ್ಲ, ಬೇರೆ ಸೈಬರ್ ಸೆಂಟರಿಗೆ ಹೋಗಿತ್ತು ಅಂತಂದರೆ ಸುಮ್ಮನೆ ನೀವು ಹೆಚ್ಚಿನ ಹಣ ಪಾವತಿ ಮಾಡಬೇಕಾಗುತ್ತೆ. ಅದ್ರ ಬದಲು ಯಾವ ಕಾಲೇಜು ಯಾವ ಕೋರ್ಸು ಸೂಕ್ತ ಅದಕ್ಕೂ ನಾನು ಸಾಕಷ್ಟು ಬಾರಿ ತಮಗೆ ಹೇಳಿದ್ದೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಕಳೆದ 2 ವರ್ಷಗಳ ಕಾಲೇಜು ವಾರು, ಕೋರ್ಸ್ ವಾರು, ರೌಂಡ್ ವಾರು ಕಟ್ ಆಫ್ ಇದೆ. ಅದನ್ನು ಸಹ ತಾವು ನೋಡ್ಬೋದು. ಇಲ್ಲ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಚಾಟ್ ಬಾಟ್ ಇದೆ, ಅದರಲ್ಲಿ ಸಹ ಕಳೆದ ವರ್ಷದ್ದು ಕಟ್ ಆಫ್ ರ್ಯಾಂಕನ್ನು ತಾವು ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡುತ್ತೆ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಸರ್ ನಮಗೆ, ಈ ವರ್ಷ ಬಹುತೇಕ ನಿಮಗೆ ನಿಮ್ಮ ಒಂದು ರ್ಯಾಂಕಿಗೆ ಯಾವ ಕೋರ್ಸು ಯಾವ ಕಾಲೇಜು ಸಿಗಬಹುದು ಅನ್ನುವಂತಹ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ತಾವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಾಕಷ್ಟು ಸಮಯ ಇರೋದ್ರಿಂದ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿದೆ ಅಂತಿದ್ದಂಗೆ ಹೋಗಿ ಲಾಗಿನ್ ಹಾಕ್ಕೊಂಡ್ಬಿಟ್ಟು ತಪ್ಪೆಲ್ಲ ಎಂಟ್ರಿ ಮಾಡಿ ನಂತರ ಪ್ರಾಬ್ಲಮ್ ಅನುಭವಿಸ್ಬೇಡಿ. ತಾವು ಸಮಾಧಾನವಾಗಿ ತಮಗೆ ಯಾವ ಕಾಲೇಜು ಕೋರ್ಸು ಇಷ್ಟ ಇದೆ, ಕಳೆದ ವರ್ಷ ಏನು ರ್ಯಾಂಕ್ ಇತ್ತು, ನಾವು ಈ ವರ್ಷ ಯಾವ ಕಾಲೇಜುಗಳನ್ನು ಯಾವ ಕೋರ್ಸುಗಳನ್ನು ಸೆಲೆಕ್ಟ್ ಮಾಡ್ಬೋದು ಅನ್ನುವಂಥದ್ದನ್ನು ಸ್ವಲ್ಪ ಪರಿಶೀಲನೆ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಶುರು ಮಾಡಿ. ತಮಗೆಲ್ಲ ಗೊತ್ತಿದೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೊದಲನೇ ಸ್ಟೆಪ್ಪು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂತಹ ಮೀಸಲಾತಿಗಳು ತಾವು ಏನು ಕ್ಲೈಮ್ ಮಾಡಿದ್ರಿ ಅದೆಲ್ಲ ಸರಿ ಇದೆ ಅಂತ ಭಾವಿಸ್ತೀನಿ ನಾನು. ಅದನ್ನು ಸರಿ ಇದೆ ಅಂತ ಅಂದ್ಕೊಂಡ್ಮೇಲೆ ನೀವು ಆಪ್ಷನ್ ಎಂಟ್ರಿ ಶುರು ಮಾಡಿ. ಯಾಕೆ ಅಂತಂದರೆ ಈಗ ಉದಾಹರಣೆಗೆ ನೀವು ಕನ್ನಡ ಮೀಡಿಯಮ್ಮು, ತಾವು ನಿಜವಾಗೂ ಕನ್ನಡ ಮೀಡಿಯಮ್ ಮೀಸಲಾತಿನ ಅರ್ಜಿಯಲ್ಲಿ ಹಾಕಿದ್ರಿ, ತಮ್ಮ ಕಾಲೇಜಲ್ಲೇ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತೇಳಿ ನಾನು ಸಾಕಷ್ಟು ಬಾರಿ ಹೇಳಿದರೆ ಕೆಲವು ವಿದ್ಯಾರ್ಥಿಗಳು ಮಾಡ್ಕೊಂಡಿಲ್ಲ. ಪರಿಶೀಲನೆ ಮಾಡಿಲ್ದಿರೋರಿಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿರಬಹುದು. ತಾವು ದಯಮಾಡಿ ಅದನ್ನು KEಗೆ ಬಂದು ಸರಿ ಮಾಡಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಎಲ್ಲ ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿ ಇರಲಿಲ್ಲ, ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸರ್ಕಾರದ ಆದೇಶಗಳು ಇರಲಿಲ್ಲ. ಆದ್ದರಿಂದ ನಾವು ತಾವು SC ಅನ್ನುವಂಥದ್ದನ್ನು ಕ್ಯಾಪ್ಚರ್ ಮಾಡಿದ್ವಿ. ಈಗ ನನಗೆ ಬೇರೆ ಬೇರೆ ಇಲಾಖೆಗಳಿಂದ ಪರಿಶಿಷ್ಟ ಜಾತಿಯ ಒಳಪಂಗಡಗಳಿಗೆ ಸೀಟು ಹಂಚಿಕೆ ಮಾಡುವಂಥದ್ದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಅಂದರೆ SC Aಗೆ ಇಷ್ಟು ಸೀಟು, SC Bಗೆ ಇಷ್ಟು ಸೀಟು, SC Cಗೆ ಇಷ್ಟು ಸೀಟು ಅಂತೇಳಿ. ನಾನು ನಿಮ್ಮ SC ಪ್ರಮಾಣ ಪತ್ರವನ್ನೇ ನಾನು ಇಟ್ಕೊಂಡು ಏನಾದರೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿಸ್ಕೊಂಡ್ರೆ ನಾನು ಏನೋ ಬಿನೋ ಸಿನೋ ಅಂತ ನನಗೆ ಗೊತ್ತಿಲ್ಲ, ನಾನು ಸೀಟ್ ಅಲಾಟ್ ಮಾಡೋದು ಕಷ್ಟ ಆಗುತ್ತೆ. ಈಗಾಗಲೇ ನಾವು ಅರ್ಜಿ ತಾವು ತಕ್ಷಣ ಸೀಟು SC ABC ಸರ್ಟಿಫಿಕೇಟನ್ನು ತೆಗೆದುಕೊಂಡು ತಮ್ಮ ಅರ್ಜಿಯಲ್ಲಿ ಎಡಿಟ್ ಆಪ್ಷನ್ನಲ್ಲಿ ಹೋಗಿ RD ನಂಬರ್ ಎಂಟ್ರಿ ಮಾಡಿ ಅದು ಅಪ್ಲೋಡ್ ಆಗುತ್ತೆ. ಅದ್ರ ನಂತರ ತಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀನಿ. ಸರ್, ಈಗ ಆಪ್ಷನ್ ಎಂಟ್ರಿ ಶುರು ಮಾಡಿದ್ದೀರಾ ಸರ್, ನಾನು ತಹಶೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದೀನಿ, ಅವ್ರು ಇನ್ನೂ ಅರ್ಜಿ ಕೊಟ್ಟಿಲ್ಲ, ನಮಗೆ ಅನ್ಯಾಯ ಆಗ್ಬಿಡೋದು. ಏನು ಗಡಿಬಿಡಿ ಮಾಡಬೇಡಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇನ್ನೂ 10 ದಿನಗಳ ಕಾಲ ಸಮಯ ಇದೆ. ಅದ್ರ ನಂತರ ಅಕಸ್ಮಾತ್ ಆ 10 ದಿನಕ್ಕೂ ಸಿಕ್ಕಿಲ್ಲ ಸರ್, ಏನು ಮಾಡೋದು? ಮಾಕ್ ರಿಸಲ್ಟ್ ಬಿಟ್ಟಾದ ಮೇಲೆ ಸಹ ರೀಅರೇಂಜ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಹಂಗಾಗಿ ತುಂಬ ನೀವು ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ತಾವು ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂದರೆ ಸರ್ಟಿಫಿಕೇಟ್ ತಗೊಂಡು ಎಂಟ್ರಿ ಮಾಡಿ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ಈ ವರ್ಷದಲ್ಲಿ ನೀಟು ಮರುಪರೀಕ್ಷೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಆಡಳಿತ ಮಂಡಳಿಗಳು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನೀವು ನೀಟನ್ನು ಹೊರತುಪಡಿಸಿ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ.
ಪ್ರೀ ರೌಂಡ್ ಅಂತ ಮಾಡಬೇಕು ಅಂದರೆ ನಾವು ನೀಟಿಗೆ ಮ್ಯಾಚ್ ಮಾಡುವಂಥದ್ದಕ್ಕೆ ನಮಗೆ ಸಾಕಷ್ಟು ಸಮಯ ಇರೋದ್ರಿಂದ ಪ್ರೀ ರೌಂಡ್ ಮಾಡಿ 100% ಇಷ್ಟ ಆದಂಥವರಿಗೆ ಕಾಲೇಜ್ ಕಳಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಒಂದು 20-25 ದಿವಸದ ಹಿಂದಿನ ತೀರ್ಮಾನ ಅದು. ಅದ್ರ ನಂತರ ಸಾಕಷ್ಟು ಮಾಧ್ಯಮಗಳಲ್ಲಿ ನಾವು ಹೇಳಿದ್ವಿ ಪ್ರೀ ರೌಂಡ್ ಅಂದ್ರೇನು, ಏನು ಮಾಡ್ತೀವಿ ಅಂತ. ಆದರೂ ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ಗೊಂದಲಗಳಿತ್ತು, ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ. ಅದಕ್ಕೆ ತಕ್ಕಂತೆ ನಮಗೆ ಬೇರೆ ಬೇರೆ ಸೀಟ್ ಮ್ಯಾಟ್ರಿಕ್ಸು, ಫೀ ಸ್ಟ್ರಕ್ಚರ್ ಎಲ್ಲ ಬರುವಂಥದ್ದು ಲೇಟ್ ಆಗಿದ್ದರಿಂದ ಈಗಾಗಲೇ 20 ದಿವಸ ಕಳೆದೋಗ್ಬಿಟ್ಟಿದೆ. ಈಗಾಗಲೇ ನೀಟ್ ಪರೀಕ್ಷೆ ಹತ್ರನೇ ಬಂದೋಯ್ತು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಬಾರ್ದು ಮತ್ತು ನಮಗೆ ಸಮಯ ಕಡಿಮೆ ಆಗಿದ್ದರಿಂದ ಈ ಬಾರಿ ಪ್ರೀ ರೌಂಡು ಮಾಡುವಂಥದ್ರಿಂದ ನಾವು ಹಿಂದೆ ಸರಿದಿದ್ದೀವಿ. ಕಳೆದ ವರ್ಷ ಅದರ ಹಿಂದಿನ ವರ್ಷ ಇದ್ದಂತೆಯೇ ಮೊದಲ ಸುತ್ತನ್ನೇ ನಾವು ಆರಂಭಿಸ್ತಾ ಇದ್ದೀವಿ, ಪ್ರಥಮ ಸುತ್ತು. ಹಾಗಾಗಿ ಏನು ಗೊಂದಲ ಬೇಡ, ಪ್ರೀ ರೌಂಡ್ ಇರಲ್ಲ. ನಾವು ಅಧಿಕೃತವಾಗಿ ನೋಟಿಫಿಕೇಷನ್ ಸಹ ಹಾಕಿದ್ದೀವಿ. ಹಾಗಾಗಿ ತಾವೆಲ್ಲ ಆಪ್ಷನ್ ಏನು ಎಂಟ್ರಿ ಮಾಡ್ತೀರಾ ಫಸ್ಟ್ ರೌಂಡಲ್ಲಿ, ಅದನ್ನು ನಾವು ಹಿಂದಿನ ವರ್ಷಗಳಲ್ಲಿ ಕೊಟ್ಟಂತೆ ಚಾಯ್ಸಸ್ 4 1 2 3 4 ಅದೇನು ಅನ್ನುವಂಥದ್ದೆಲ್ಲ ನಾವು ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಹೇಳ್ತೀವಿ. ಹಾಗಾಗಿ ಇದು ಒಟ್ಟು ಪ್ರಥಮ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ವಿ. ಅದಕ್ಕೋಸ್ಕರ CET ರ್ಯಾಂಕ್ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಸರ್, ನೀಟ್ ಪರೀಕ್ಷೆ ಬರೆದಿದ್ದೀನಿ, ನಾನು ಬರಿತಾ ಇದ್ದೀನಿ, CET ಪರೀಕ್ಷೆಯನ್ನು ಬರೆದಿದ್ದೀನಿ, ನನಗೆ CETಯಲ್ಲಿ ಯಾವ ಸೀಟು ಬೇಡ ಸರ್, ನಾನು ಓನ್ಲಿ ನೀಟ್ ಆಸ್ಪರೆಂಟ್ ಇದ್ದೀನಿ, ನಾನು ಆಪ್ಷನ್ ಎಂಟ್ರಿ ಮಾಡಬೇಕಾ ಸರ್? ನಿಮ್ಮಿಷ್ಟ ಸರ್. ನೀಟ್ ಪರೀಕ್ಷೆ ಬರಿತಾ ಇದ್ದೀನಿ, CET ನೀಟ್ ಪರೀಕ್ಷೆ ಬರೆದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೇನಾದರೂ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಾನು ಇಂಜಿನಿಯರಿಂಗೋ ವೆಟರ್ನರಿನೋ ಅಗ್ರಿಕಲ್ಚರೋ ಹೋಗೋನಿದ್ದೀನಿ ಸರ್. ನೀವು ಪಾರ್ಟಿಸಿಪೇಟ್ ಮಾಡಬೇಕು, ದಯಮಾಡಿ ಪಾರ್ಟಿಸಿಪೇಟ್ ಮಾಡಿ, ಭಾಳ ಇಂಪಾರ್ಟೆಂಟು. ನೀಟ್ ಪರೀಕ್ಷೆ ಬರಿತಾ ಇರುವಂಥವ್ರೂ ತಾವು ಏನಾದ್ರೂ ಏನು ನೀಟ್ ತಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಸೇರಿದಂತೆ 10-11 ಸಾವಿರ ಸೀಟು ಸಿಗ್ಬೋದು. ಕೆಲವರು ಮೆರಿಟೋರಿಯಸ್ ಸ್ಟೂಡೆಂಟು, ಸರ್ಕಾರಿ ಸೀಟ್ ಸಿಕ್ಕಿದರೆ ಮಾತ್ರ ಅಂತ ಇರುವಂಥವ್ರಿಗೆ ಎಷ್ಟು ಸೀಟ್ ಸಿಗುತ್ತೆ ಅನ್ನೋದು ತಮಗೆ ಗೊತ್ತಿದೆ. ಹಾಗಾಗಿ ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳು ಸಹ CET ರ್ಯಾಂಕ್ ಇತ್ತು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿ, ನೀವು ಇದರಿಂದ ಏನು ಕಳ್ಕೊಳ್ಳುವಂಥದ್ದು ಇಲ್ಲ ಅನ್ನುವಂಥದ್ದು ನನ್ನ ವಿನಂತಿ. ಜೊತೆಗೆ ಸರ್, ಇಂಜಿನಿಯರಿಂಗ್ದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಹಾಕಿಲ್ಲ ಸರ್, ಆಪ್ಷನ್ ಎಂಟ್ರಿ ಶುರು ಮಾಡಿದ್ದೀರಾ? ಇಂಜಿನಿಯರಿಂಗ್ ಕಾಲೇಜಂತೂ ಇದೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ನಾವು ಪಬ್ಲಿಷ್ ಮಾಡಿದ್ದೀವಿ. ಕಾಲೇಜ್ ಎಂಟ್ರಿ ಮಾಡಿರಿ ನೀವು. ಮೀನ್ ವೈಲ್ ನಾವು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಸರ್ಕಾರದಿಂದ ಬರ್ತಿದ್ದಂಗೆ ಪಬ್ಲಿಷ್ ಮಾಡ್ತೀವಿ. ಇದಕ್ಕೆ ಏನೂ ಸಂಬಂಧ ಇಲ್ಲ. ಈಗ ಉದಾಹರಣೆಗೆ ಒಂದು RV ಕಾಲೇಜ್ ಇದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀವಿ. ಅದರಲ್ಲಿ ಏನಾದರೂ ಮೇಲೆ ಕೆಳಗೆ 10 ಸೀಟ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಸರ್ಕಾರ ಕೊಟ್ಟಾಗ ಹಾಕ್ತೀವಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಈಗಾಗಲೇ ಕಾಲ್ ಸೆಂಟ್ರಿಗೆ ಫೋನ್ ಬಂದಿದ್ದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ತಾವು ಅಂಥದ್ದೆಲ್ಲ ತಲೆಬಿಸಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪರವಾಗಿ ನಾವು ನಿರಂತರವಾಗಿ ಇಲ್ಲಿ ವಿಚಾರ ಮಾಡ್ತಾ ಇರ್ತೀವಿ, ಕಾಳಜಿ ತಗೊಳ್ತೀವಿ. ತಮಗೆ ಏನು ಬೇಕಾಗಿದೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಆ ಇನ್ಫಾರ್ಮೇಷನ್ ಎಲ್ಲ ನಮ್ಮ ವೆಬ್ಸೈಟಲ್ಲಿ ಇದೆ. ದಯಮಾಡಿ ತಾವು ಆಪ್ಷನ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ನರ್ಸಿಂಗ್ದು ಮತ್ತು ಫಾರ್ಮ್ ಸೈನ್ಸಸ್ದು ಸಹ ಅವರು ಸೀಟ್ ಮ್ಯಾಟ್ರಿಕ್ಸು, ನಾವು ಎಲ್ಲ ಇಲಾಖೆಗಳಿಂದ ಸೀಟ್ ಮ್ಯಾಟ್ರಿಕ್ಸಿಗೆ ಕಾದು 25 ದಿವಸ ಆಗೋಯಿತು. ಹಾಗಾಗಿ ನಾನು ಪ್ರೀ ರೌಂಡನ್ನೇ ಮಾಡುವಂಥದ್ದನ್ನು ಬಿಟ್ಟಾಯಿತು. ಹಾಗಾಗಿ ಇಂಜಿನಿಯರಿಂಗ್ದು ತುಂಬ ಜಾಸ್ತಿ ಸೀಟ್ ಇದೆ ಮತ್ತು ವಿದ್ಯಾರ್ಥಿಗಳು ತುಂಬ ಸಮಯ ಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾವು ಆಪ್ಷನ್ ಎಂಟ್ರಿ ಶುರು ಮಾಡ್ತಾಯಿದ್ದೀವಿ. ಅದು ಬಂದಂಗೆ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಇಷ್ಟೇ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನುವಂಥ ಲಿಮಿಟ್ ಇಲ್ಲ. ತುಂಬ ವಿದ್ಯಾರ್ಥಿಗಳೇನು ಮಾಡ್ತೀರಾ, ನನಗೇನು ಸಿಗಲ್ಲ ಸರ್, ಹಂಗಾಗಿ ನನಗೆ ಒಂದು 10 ಕಾಲೇಜ್ ಹಾಕಿದ್ದೆ ಅಂತ ಮಾಕ್ ರಿಸಲ್ಟ್ ಬಿಟ್ಟ ಮೇಲೆ ಸರ್ ನನಗೆ ನೋಡಿ ಅವ್ರಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಓಕೆ, ಎನಿವೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಫೈನಲ್ ರಿಸಲ್ಟ್ ಆದಮೇಲೆ ಸರ್ ಅವ್ರಿಗೆ ಸಿಕ್ಕಿದೆ, ನಮಗೆ ಸಿಗಲ್ಲ. ಹಾಗಾಗಿ ಎಷ್ಟು ಬೇಕಾದರೂ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇರೋದ್ರಿಂದ ತಾವು ಪ್ರಿಯಾರಿಟಿ ಮೇಲೆ ಎಷ್ಟು ಆಪ್ಷನ್ ಬೇಕಾದರೂ, ಎಷ್ಟು ಕೋರ್ಸು ಬೇಕಾದರೂ, ಎಷ್ಟು ಕಾಲೇಜು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ತಾವು ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಹೇಗಿದೆ ಅಂತನ್ನುವಂಥದ್ದು ಒಂದು ವಿಡಿಯೋ ಮಾಡಿ ನಮ್ಮ KE ವೆಬ್ಸೈಟಲ್ಲಿ ಹಾಕಿದ್ದೀವಿ. ತಾವು ದಯಮಾಡಿ ಆ ವಿಡಿಯೋ ಒಮ್ಮೆ ನೋಡಿ, ಈಸಿ ಆಗುತ್ತೆ. ಸರ್, 750 ರೂಪಾಯಿ ಫೀಸ್ ಕಟ್ಟಕ್ಕೆ ಕೇಳ್ತಾ ಇದೆ ಸರ್. ಎಸ್, ಕಳೆದ ವರ್ಷ 2024 ಆಪ್ಷನ್ ಎಂಟ್ರಿ ಆದಮೇಲೆ ನಾವು
ಫೀಸ್ 750 ರೂಪಾಯಿ ತಮ್ಮ ಫೀಸ್ ಜೊತೆ ಕಟ್ಟಿಸ್ಕೊಳ್ತಾ ಇದ್ವಿ. ಕಳೆದ ವರ್ಷ ಅದೇ 750ನ್ನು ಆಪ್ಷನ್ ಎಂಟ್ರಿ ಪೂರ್ವದಲ್ಲಿ ಕಟ್ಟಿಸ್ಕೊಳ್ತಾ ಇದ್ದೀವಿ. ಏನು ವ್ಯತ್ಯಾಸ ಏನಿಲ್ಲ ಸರ್. ಇಲ್ಲ ನಾವು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡ್ತೀವಿ ಸರ್, ಆಮೇಲೆ ನಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ, ಅದಕ್ಕೋಸ್ಕರನೇ ಆರಂಭದಲ್ಲಿ 750 ರೂಪಾಯಿ ಕಟ್ಟಿಸ್ಕೊಳ್ತಾ ಇರೋದು ನಾವು. ಯಾರು ಜೆನ್ಯೂನ್ ಇದ್ದಾರೆ ಅವರು ಆಮೇಲೆ ಕಾಲೇಜಿನ ಫೀಸ್ ಏನು ನಿಗದಿ ಆಗಿದೆ ಅದನ್ನು ಮಾತ್ರ ಕಟ್ಟಿಸ್ಕೊಂಡು ನಾವು ತಮಗೆ ಕಾಲೇಜು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಕೊಡ್ತೀವಿ. ಹೋದ ವರ್ಷದ ಥರನೇ ಕಾಲೇಜಲ್ಲಿ ಹೋಗಿ ತಾವು ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈಗ ನಾವು CET ರ್ಯಾಂಕ್ ಆಧರಿಸಿ ಏನು ಆಪ್ಷನ್ ಎಂಟ್ರಿ ಶುರು ಮಾಡಿದ್ದೀವಿ. ತಾವು ತಾಳ್ಮೆಯಿಂದ ವೈಟ್ ಪೇಪರಲ್ಲಿ ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ಳಿ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಒಂದು ವಿದ್ಯಾರ್ಥಿಗಳು ಕಳೆದ ವರ್ಷದಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ರು. ಏನಂತಂದರೆ, ಸರ್ ನನಗೆ ನನ್ನ ರ್ಯಾಂಕಿಗೆ ಇಂಥ ಕಾಲೇಜ್ ಆ್ಯಕ್ಚುಲಿ ನನಗೆ ಬೇಕು ಸರ್, ಅದರಲ್ಲಿ ಸಿಕ್ಕೇ ಇಲ್ಲ ಸರ್, ಸಿಕ್ಕಿದ್ರೂ ಜಸ್ಟು ಬಾರ್ಡ್ರಲ್ಲಿ ಸಿಕ್ಕಿದೆ ಸರ್, ಹಾಗಾಗಿ ಅದನ್ನು ನಾನು ಯಾವುದಕ್ಕೋಸ್ಕರನಾದರೂ ಇರಲಿ ಅಂತೇಳಿ ಕೆಳಗಡೆ ಇಟ್ಟಿದ್ದೀನಿ ಸರ್ ನಾನು ಅದನ್ನು. ನೋ, ತಪ್ಪದು ನೀವು ಮಾಡ್ತಿರೋದು. ಯಾವುದಕ್ಕೋಸ್ಕರನಾದರೂ ಇರಲಿ ಸರ್, ಈ ಸರಿ ಏನಾದರೂ ನನಗೆ ಸಿಕ್ಬಿಡಬಹುದು ಅನ್ನುವಂಥದ್ದು ತಮ್ಮ ತಲೆ ಒಳಗಿದ್ದರೆ ಒಟ್ಟು ನನ್ನ ಲಾಗಿನ್ನೊಳಗಡೆ ಇರಲಿ ಅಂತ ನಾನು ಕೆಳಗಿಡ್ತಾ ಇದ್ದೀನಿ ಅಂತಲ್ಲ. ದಯಮಾಡಿ ಮೇಲ್ಗಡೆ ಇಡಿ. ಯಾವುದಕ್ಕೋಸ್ಕರನಾದರೂ ಇರಲಿ, ಅದು ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರು ಅದು ಜಸ್ಟ್ ಮಿಸ್ ಆಗಿತ್ತು ಅಂದರೆ ಈ ವರ್ಷ ನಿಮಗೆ ಸಿಕ್ಬೋದು. ಸಿಕ್ಕಿದರೆ ಅದೇ ನನ್ನ ಫಸ್ಟ್ ಪ್ರಿಯಾರಿಟಿ ಎನ್ನುವಂಥ ತಮ್ಮದು ಏನಾದರೂ ಇಚ್ಛೆ ಇದ್ದರೆ ಆ ಇಚ್ಛೆಯನ್ನು ತಾವು ಮೇಲೆ ಇಡಬೇಕು. ಕಂಪ್ಯೂಟರ್ ಹೇಗೆ ಅಲರ್ಟ್ ಮಾಡುತ್ತೆ? ಕಂಪ್ಯೂಟರಿಗೆ ಹೇಗೆ ಗೊತ್ತಾಗುತ್ತೆ? ನಿಮ್ಮದು ಆಪ್ಷನ್ 1 ಅಂದರೆ ನಿಮಗೆ ತುಂಬ ಇಷ್ಟ ಇದೆ, ಅದನ್ನು ಈ ರ್ಯಾಂಕಿಗೆ ಆಗುತ್ತಾ ನೋಡೋಣ ಅಂತ. ಆಪ್ಷನ್ 2 ಅದು ಸಿಕ್ಕಿಲ್ಲ ಅಂದರೆ ಈ ಮಗುಗೆ ಆಪ್ಷನ್ 2 ಇಷ್ಟ ಇದೆ, ಅದನ್ನು ನಾನು ನೋಡಬೇಕು. ಅದು ಇಲ್ಲ ಅಂದರೆ ಆಪ್ಷನ್ 3. ಆ ರೀತಿ ಕಂಪ್ಯೂಟರ್ ನೋಡ್ತಾ ಬರುತ್ತೆ. ನಿಮ್ಮ ರ್ಯಾಂಕು, ನಿಮ್ಮ ಮೀಸಲಾತಿ, ನಿಮ್ಮ ಆಪ್ಷನ್ಸು ಇದನ್ನು ಮ್ಯಾಚ್ ಮಾಡಿ ಕಂಪ್ಯೂಟರ್ ಅಲಾಟ್ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಆಯ್ಕೆ ಯಾವಾಗಲೂ ಮೇಲಿಂದ ಇರಬೇಕೇ ಹೊರತು ಮೇಲಿಂದ ಒಂದಷ್ಟಿಟ್ಟು ತುಂಬ ಚೆನ್ನಾಗಿರೋದನ್ನು ಕೆಳಗಡೆ ಇಟ್ಟರೆ ಕಂಪ್ಯೂಟರ್ ಕನ್ಸಿಡ್ರೇ ಮಾಡಲ್ಲ. ಹಾಗಾಗಿ ಮೇಲಿಂದ ಆಪ್ಷನ್ ಎಂಟ್ರಿ ಮಾಡಿ. ತಮಗೆ ತುಂಬ ಗಡಿಬಿಡಿ ಮಾಡಿ ಟೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ. ತಾವು ಸಮಾಧಾನವಾಗಿ ವೈಟ್ ಪೇಪರ್ ಮೇಲೆ ಬರ್ಕೊಂಡು ತಂದೆ ತಾಯಿ ಜೊತೆ ಚರ್ಚೆ ಮಾಡಿ ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಂತೂ 75,000ಕ್ಕಿಂತ ಹೆಚ್ಚು ಸೀಟು KEAಯಿಂದ ಅಲಾಟ್ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೋರ್ ಬ್ರಾಂಚಸ್ಸಿಗೆ ಸರ್ಕಾರ 50% ವಿನಾಯಿತಿ ಕೊಟ್ಟಿದೆ. ಅಂದರೆ ಜಸ್ಟು 24-25 ಸಾವಿರ ಆಗುತ್ತೆ ಕೋರ್ ಬ್ರಾಂಚಸ್ಸಿಗೆ. ಇಮ್ಯಾಜಿನ್ ಮಾಡಿ. ಇವತ್ತು ಯಾವ ಖಾಸಗಿ LKGಯಲ್ಲಿ ಸಹ ಅಷ್ಟು ಫೀಸ್ ಇಲ್ಲ. ಹಾಗಾಗಿ ನೀವು ಗಡಿಬಿಡಿನಲ್ಲಿ ಎಲ್ಲೆಲ್ಲಿಂದನೋ 3ನೇ ವ್ಯಕ್ತಿಗಳಿಂದ ಫೋನ್ ಬಂತು ಅಂತೇಳಿ ಹೋಗಿ ಗಡಿಬಿಡಿನಲ್ಲಿ ಅಡ್ಮಿಷನ್ ಆಗೋದಕ್ಕಿಂತ ತಾವು ದಯಮಾಡಿ ನಮ್ಮ KEA ಮುಖಾಂತರ ಸಹ 45% ಸೀಟ್ ಅಲಾಟ್ ಮಾಡ್ತೀವಿ. ದಯಮಾಡಿ ಕೌನ್ಸಿಲಿಂಗಲ್ಲಿ ತಾವು ಭಾಗವಹಿಸಿ ತಮ್ಮ ಅದೃಷ್ಟವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಬರೀ ನಾನು ಇಂಜಿನಿಯರಿಂಗ್ ಹೇಳಿದೆ, ಅದಲ್ಲದೆ ನಿಮಗೆ ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಫಾರ್ಮ್ ಸೈನ್ಸಸ್ಸು ಸಾಕಷ್ಟಿದ್ದಾವೆ. ಅಂತಿಮವಾಗಿ ನಿಮಗೆ ದುಡ್ಡು ಕೊಟ್ಟರೆ ಸೀಟ್ ಸಿಕ್ಬಿಡುತ್ತೆ, ನಾನು ಮೇಲೆ ಕೆಳಗೆ ಮಾಡಿಬಿಡ್ತೀನಿ, ನಿಮ್ಮದು ಕಡಿಮೆ ರ್ಯಾಂಕ್ ಇತ್ತು ಅಂತಂದ್ರೂ KEA ಮುಖಾಂತರನೇ ನಾನು ಮ್ಯಾನೇಜ್ ಮಾಡಿ ಸೀಟ್ ಕೊಡಿಸ್ಬಿಡ್ತೀನಿ. ನಂಬಕ್ಕೆ ಹೋಗಬೇಡಿ, ಸಾಧ್ಯ ಇಲ್ಲ. ನೀವು ಇಂಜಿನಿಯರಿಂಗಲ್ಲಿ, ನರ್ಸಿಂಗಲ್ಲಿ ಮ್ಯಾನೇಜ್ಮೆಂಟ್ ಸೀಟು, ಅಲೈಡ್ ಹೆಲ್ತ್ ಸೈನ್ಸಸ್ಸಲ್ಲೆಲ್ಲ ಹೋಗಿ ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತೆ. 25% ಅಷ್ಟು ಅವರು ಮ್ಯಾನೇಜ್ಮೆಂಟಿಗೆ ಸರ್ಕಾರ ಬಿಟ್ಟುಕೊಟ್ಟಿದೆ. ಅಲ್ಲಿ ತಾವು ಹೋಗಿ ಅಡ್ಮಿಷನ್ ಆಗಿ. ಉದಾಹರಣೆಗೆ ಮೆಡಿಕಲ್ಲು, ನಾನು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಮೆಡಿಕಲ್ ಡೆಂಟಲ್ಲಿಗೆ ಆಗಲೇ ಮಧ್ಯವರ್ತಿಗಳು ತಮ್ಮ ಸಕ್ರಿಯರಾಗ್ಬಿಟ್ಟಿದ್ದಾರೆ ಈಗಾಗಲೇ. ಆಮೇಲೆ ಇಂಜಿನಿಯರಿಂಗಲ್ಲೂ ಹೇಳ್ತಾ ಇದ್ರು ನನಗೆ ಇಲ್ಲ ಕನೆಕ್ಷನ್ ಇದೆ, ನಿಮಗೆ ಕೌನ್ಸಿಲಿಂಗ್ ಮುಖಾಂತರನೇ ನಾನು ನಿಮಗೆ ಒಳ್ಳೆ ಸೀಟ್ ಕೊಡಿ. ಸಾಧ್ಯ ಇಲ್ಲ. ಪೂರ್ತಿ ಟ್ರಾನ್ಸ್ಪರೆಂಟ್ ಇದೆ, ಪಾರದರ್ಶಕತೆ ಇದೆ. KEAದು ಪ್ರತಿ ಹಂತದಲ್ಲಿ ನಿಮಗೆ ಪಬ್ಲಿಷ್ ಮಾಡ್ತೀವಿ, ರಿಸಲ್ಟನ್ನು ಕಟ್ ಆಫನ್ನು ಪಬ್ಲಿಷ್ ಮಾಡ್ತೀವಿ. ಮ್ಯಾನ್ಯುಪ್ಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನ್ಯ ದಾರಿಗಳಿಂದ ನಿಮಗೆ ಸೀಟು ಹಂಚಿಕೆ ಮಾಡೋದಕ್ಕೆ ಅವಕಾಶಗಳಿಲ್ಲ. ಮೆಡಿಕಲ್, ಡೆಂಟಲ್, ಆಯುಷು ದಯಮಾಡಿ ನಿಮ್ಮ ತಂದೆ, ನಿಮ್ಮ ಅಜ್ಜ, ನಿಮ್ಮ ಮುತ್ತಾತ, ನಿಮ್ಮ ತಾಯಿ ಯಾರಾದರೂ ನಿಮ್ಮ ಮಗುಗೆ ಸೀಟ್ ಕೊಡ್ತೀವಿ ನಾವು ಅಂತಂದರೆ ನಂಬಕ್ಕೆ ಹೋಗಬೇಡಿ, ಸಾಧ್ಯ ಇಲ್ಲ. ನೀಟ್ ರ್ಯಾಂಕ್ ಆಧರಿಸಿ KEA ಮುಖಾಂತರನೇ ಸೀಟ್ ಅಲಾಟ್ ಆಗುವಂಥದ್ದು ಮುಂದಿನ ದಿನಗಳಲ್ಲಿ. ಈವನ್ ಮ್ಯಾನೇಜ್ಮೆಂಟ್ ಸೀಟ್ ಸಹ ನೀವು ಡೈರೆಕ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಇಲ್ಲ. ಇಂಜಿನಿಯರಿಂಗು ಉಳಿದಂಥ ಕೋರ್ಸ್ಗಳಿಗೆ
ಮ್ಯಾನೇಜ್ಮೆಂಟ್ ಅಂತೇಳಿ ಸೀಟ್ ಇದೆ, ಹೋಗಿ ಅಡ್ಮಿಷನ್ ಆಗ್ತಾರೆ. ಉದಾಹರಣೆಗೆ ಅಗ್ರಿಕಲ್ಚರು, ವೆಟರ್ನರಿ ಸರ್ಕಾರಿ ಕಾಲೇಜುಗಳಲ್ಲಿಲ್ಲ. ಅಗ್ರಿಕಲ್ಚರಲ್ಲಿ ಕೆಲವು ಪ್ರೈವೇಟ್ ಕಾಲೇಜಸ್ ಇದೆ, ತಾವು ನೋಡ್ಕೊಳ್ಬೋದು, ಅಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಬಟ್ ಸರ್ಕಾರಿ ಕಾಲೇಜುಗಳಲ್ಲಿ ಫಾರ್ಮ್ ಸೈನ್ಸು, ವೆಟರ್ನರಿನಲ್ಲಿ ಸಹ ಡೈರೆಕ್ಟ್ ಅಡ್ಮಿಷನ್ಸ್ ಇರಲ್ಲ, KE ಮುಖಾಂತರ ಇರುತ್ತೆ. 45% ಇಂಜಿನಿಯರಿಂಗ್ ಸೀಟ್ಗಳು ಸಹ ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಮೆಡಿಕಲ್, ಡೆಂಟಲ್, ಆಯುಷು 100% ಸೀಟು ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರಾದರೂ ನಿಮಗೆ ಏನಾದರೂ ಮಾಡಿಕೊಡ್ತೀವಿ ಅನ್ಯ ಮಾರ್ಗದಿಂದ ಅಂತಂದರೆ ತಕ್ಷಣ ತಾವು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು, ಇಲ್ಲ ನಮಗೆ ಬೇಕಾದರೂ ದೂರು ಕೊಡ್ಬೋದು. ನೀವು ಸಹ ನಂಬೋದು, ಅದು ಸಂಪೂರ್ಣ ಸುಳ್ಳು. ವಿದ್ಯಾರ್ಥಿಗಳಿಗೆ ಬಹುತೇಕ ಫಸ್ಟ್ ರೌಂಡಿನ ಆಪ್ಷನ್ ಎಂಟ್ರಿ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ತಾವು ಇನ್ನೂ ವಿವರವಾಗಿ, ಅಂದರೆ ಯಾವ ರೀತಿ ಅಲರ್ಟ್ ಆಗುತ್ತೆ, ಯಾವ್ಯಾವುದಕ್ಕೆ ಪ್ರಕ್ರಿಯೆಗಳು ಹೇಗಿರುತ್ತೆ, ಅದೆಲ್ಲದೂ ನಾವು ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ 2026 ನಾವೊಂದು ಬ್ರೋಷರ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ದಯಮಾಡಿ ಪ್ರಿಂಟ್ ತಗೊಂಡು ತಾವು ಫ್ರೀ ಇದ್ದಂಥ ಸಂದರ್ಭದಲ್ಲಿ ಒಮ್ಮೆ ಅದನ್ನು ಓದಬೇಕು ಅಂತ ವಿದ್ಯಾರ್ಥಿಗಳಿಗೆ ವಿನಂತಿಯನ್ನು ನಾನು ಮಾಡಿಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದಾದ್ರೂ ಅಪ್ಡೇಟ್ಸ್ ಇತ್ತು ಅಂತಂದರೆ ನಾವು ನಮ್ಮ ಎಕ್ಸ್ ಖಾತೆಯಲ್ಲಿ ಸಹ ತಿಳಿಸ್ತೀವಿ, ಮತ್ತು ವಿಕಸನ ಯೂಟ್ಯೂಬ್ ಚಾನಲಲ್ಲಿ ಸಹ ನಾವು ಮಾಹಿತಿಯನ್ನು ತಮಗೆ ವಿಡಿಯೋ ಮೂಲಕ ಹಂಚ್ಕೊಳ್ತೀವಿ. ಟೈಮ್ ಟೇಬಲನ್ನು ನಾವು ಈಗಾಗಲೇ ನಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದೀವಿ. ತಾವು ಒಮ್ಮೆ ಟೈಮ್ ಟೇಬಲ್ ನೋಡಿ, ಕೊನೇ ದಿವಸದ ತನಕ ಕಾದು ಕೊನೇ ದಿವಸ ಬಂದು ನಮಗೆ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಕ್ಕೆ ಹೋಗಬೇಡಿ. ಸಮಯ ಸಾಕಷ್ಟು ಇದೆ. ತಾವು ವೈಟ್ ಪೇಪರಲ್ಲಿ ಪಟ್ಟಿ ಮಾಡ್ಕೊಂಡು ಫ್ರೀ ಇರುವಂತಹ ಸಮಯದಲ್ಲಿ ತಾವು ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಮಾಕ್ ರಿಸಲ್ಟ್ ಆದಮೇಲೆ ಸಹ ತಾವು ಯಾವುದಾದ್ರೂ ಕಾಲೇಜ್ಗಳು ಬಿಟ್ಟೋಗಿದ್ದರೆ ಹಾಕುವಂಥದ್ದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ನಮ್ಮ ಲಾಸ್ಟ್ ಡೇಟ್ ಆಗ್ತಿದ್ದಂಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ತಾವು ಮಾಕ್ ರಿಸಲ್ಟ್ ನೋಡಿ, ನಿಮ್ಮ ಸ್ನೇಹಿತರಿಗೆ ನಿಮ್ಗಿಂತ ಕಡಿಮೆ ರ್ಯಾಂಕ್ ಇದ್ರೂ ಒಳ್ಳೆಯ ಕಾಲೇಜ್ ಸಿಕ್ಕಿದೆ ಅಂತಂದರೆ ನೀವು ಆ ಕಾಲೇಜ್ ಹಾಕ್ತೇ ಇದ್ದಿರ್ಬೋದು. ಹಾಗಾಗಿ ತಾವು ಅದನ್ನು ಹಾಕ್ಕೊಳ್ಬೋದು. ಹಾಗಾಗಿ ಏನು ಚಿಂತೆ ಮಾಡೋ ಅಗತ್ಯ ಇರಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಮಾಧಾನದಿಂದ ತಾವು ಆಪ್ಷನ್ ಎಂಟ್ರಿ ಮಾಡಿ. ಆಮೇಲೆ ಕೆಲವೊಮ್ಮೆ ನಾವು ಗೊತ್ತು ತಮಗೆ, ನಾವು ಕ್ಲೌಡಲ್ಲಿ ಎಲ್ಲೋ ಹೋಸ್ಟ್ ಮಾಡಿ ಪ್ರೈವೇಟು ವೆಬ್ಸೈಟ್ಗಳು ರನ್ ಆ ರೀತಿ ಆಗಲ್ಲ. ಬೇರೆ ಬೇರೆ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ನಾವು ಸ್ಟೇಟ್ ಡಾಟಾ ಸೆಂಟರಲ್ಲೇ ಹೋಸ್ಟ್ ಮಾಡಿರ್ತೀವಿ. ಕೆಲವೊಮ್ಮೆ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳು ಆಗ್ಬೋದು. ತಾವು ಪ್ಯಾನಿಕ್ ಆಗಿ ಗಡಿಬಿಡಿ ಮಾಡುವಂಥ ಅಗತ್ಯ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ನಿರಂತರವಾಗಿ ಮಾನಿಟ್ರ್ ಮಾಡ್ತಿರ್ತೀವಿ. ಹಾಗಾಗಿ ಯಾವುದೇ ಅಷ್ಟೊಂದು ಸಮಸ್ಯೆ ಆಗದಿಲ್ದಿರೋ ಥರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೀವಿ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ತಾವು ಒಳ್ಳೆಯ ಕಾಲೇಜಲ್ಲಿ ಒಳ್ಳೆಯ ರೀತಿ ಸೀಟನ್ನು ತಮ್ಮ ರ್ಯಾಂಕಿಗೆ ಪೂರಕವಾಗಿ ಸಿಕ್ಕಲಿ ಅಂತೇಳಿ ತಮಗೆ ತಿಳಿಸ್ತೀನಿ. ಮತ್ತೊಮ್ಮೆ ಪ್ರಾಧಿಕಾರದ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು.